ಉಗ್ರರಿಗೆ ಆಶ್ರಯ ಕೊಟ್ಟಿದ್ದಂತಹ ಆರೋಪಿ ಒಬ್ಬ ಮೃತಪಟ್ಟಿದ್ದಾನೆ. ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ಈತ ನದಿಯಲ್ಲಿ ಮುಳುಗಿ ಮೃತಪಟ್ಟಿರೋದು. ಈತನ ಹೆಸರು ಇಮ್ತಿಯಾಜ್ ಅಹಮದ್. ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಈತನೇ ಆಶ್ರಯ ಕೊಟ್ಟಿದ್ದು. ಪಹಲ್ಗಾಮ್ನಲ್ಲಿ ದಾಳಿ ನಡೆಸೋದಕ್ಕೆ ಉಗ್ರರು ಪ್ಲಾನ್ ಹಾಕಿ ಕಾಡ್ನಲ್ಲಿ ಅವಿತು ಕೂತಿದ್ರು. ಆಗ ಆ ಉಗ್ರರಿಗೆ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಿದ್ದು, ಅನ್ನ ನೀರು ಪೂರೈಕೆ ಮಾಡಿದ್ದು ಇದೇ ವ್ಯಕ್ತಿಯಾಗಿತ್ತು. ಈತನ ಹೆಸರು ಕಾಶ್ಮೀರದ ಇಮ್ತಿಯಾಜ್ ಅಹಮದ್. ಈತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಆ ವಿಚಾರಣೆಯಲ್ಲಿ ಈತ ಒಪ್ಕೊಂಡಿದ್ದ. ಉಗ್ರರಿಗೆ ತಾನು ಸಹಾಯ ಮಾಡಿದ್ದು, ಅವರಿಗೆ ಊಟ ಅಗತ್ಯ ವಸ್ತುಗಳ ವ್ಯವಸ್ಥೆ ಮಾಡಿದ್ದು ತಾನು ಅಂತ. ಕಾಡ್ನಲ್ಲಿ ಅಡಗಿ ಕೂತಿದ್ರು ಉಗ್ರರು ಪಹಲ್ಗಾಮ್ ದಾಳಿಗೂ ಮುನ್ನ. ಹಾಗಾದ್ರೆ ಎಲ್ಲಿದ್ರು, ಯಾವ ಜಾಗದಲ್ಲಿ? ಈತನನ್ನ ಕರ್ಕೊಂಡು ಪರಿಶೀಲನೆ ನಡೆಸೋದಕ್ಕೆ ಅಂತ ಹೋಗ್ತಾರೆ ಪೊಲೀಸರು. ಆಗ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಈತ ನದಿಗಾರಿದ್ದಾನೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದೃಶ್ಯ ಇದು. ಈತ ನದಿಗಾರಿದ್ದಾನೆ. ಉಕ್ಕಿ ಹರಿತಾ ಇರುವಂತಹ ನದಿಯಲ್ಲಿ ಜಾಸ್ತಿ ಹೊತ್ತು ಈತನಿಗೆ ಈಜಾಡೋದಕ್ಕಾಗ್ಲಿಲ್ಲ. ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ. ಇಮ್ತಿಯಾಜ್ನನ್ನ ಪೊಲೀಸರು ಈ ಅಟ್ಯಾಕ್ನ ನಂತರ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಉಗ್ರರಿಗೆ ತಾನು ಸಹಕಾರ ಕೊಟ್ಟಿದ್ದು ನಿಜ ಅಂತ ಈತ ಒಪ್ಕೊಂಡಿದ್ದ. ಕಾಡಲ್ಲಿ ಉಗ್ರರಿಗೆ ತಾನು ಸಹಾಯ ಮಾಡಿದ್ದೆ ಅಂತ ಪೊಲೀಸರ ಮುಂದೆ ಒಪ್ಕೊಂಡಿದ್ದ ಈತ. ಮಹಜರ್ಗೆ ಅಂತ ಈತನನ್ನ ಕರ್ಕೊಂಡು ಹೋಗಿದ್ರು ಪೊಲೀಸರು. ಆಗ ನದಿಗಾರಿದ್ದಾನೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇಮ್ತಿಯಾಜ್ ಅಹಮದ್ ಅಂತ ಕಾಶ್ಮೀರದ ನಿವಾಸಿ ಈತ. ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ನದಿಗಾರಿ ಇಮ್ತಿಯಾಜ್ ಅಹಮದ್ ಮೃತಪಟ್ಟಿದ್ದಾನೆ. ನದಿಯಲ್ಲಿ ಈಜೋದಕ್ಕಾಗದೆ ಪ್ರಾಣ ಬಿಟ್ಟಿದ್ದಾನೆ ಇಮ್ತಿಯಾಜ್ ಅಹಮದ್. ಸುಮಾರು 22 ವರ್ಷದ ಯುವಕ ಈತ. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಅಂತ ಉಗ್ರರ ತಂಡ ಕಾದು ಕೂತಿತ್ತು. ಕಾಡ್ನಲ್ಲಿದ್ರು. ಒಂದು ಇನ್ಫಾರ್ಮೇಶನ್ ಗುಪ್ತಚರ ಇಲಾಖೆಗಿತ್ತು, ಉಗ್ರರು ಅಟ್ಯಾಕ್ ಮಾಡ್ತಾರೆ, ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ. 2 ವಾರಗಳ ಕಾಲ ಪೊಲೀಸರು ಮತ್ತು ಸೇನೆಯಿಂದ ಕಾಶ್ಮೀರದಾದ್ಯಂತ ಪಹಲ್ಗಾಮ್ನಾದ್ಯಂತ ಕಾರ್ಯಾಚರಣೆ ನಡೆದಿತ್ತು, ಕೂಂಬಿಂಗ್ ನಡೆದಿತ್ತು. ಆದ್ರೆ ಯಾರ ಸುಳಿವು ಕೂಡ ಪತ್ತೆ ಆಗಿರ್ಲಿಲ್ಲ. ಉಗ್ರರು ಈ ಕಾಡಲ್ಲಿ ಅಡಗಿ ಕೂತಿದ್ರು. ಇಲ್ಲಿ ಇದ್ದಂತಹ ಉಗ್ರರಿಗೆ ಇಮ್ತಿಯಾಜ್ ಅಹಮದ್ ಆಹಾರ ಅಗತ್ಯ ವಸ್ತು ಪೂರೈಕೆ ಮಾಡಿದ್ದ. ಆತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರ್ತಾರೆ. ಮಾಜರ್ಗೆ ಅಂತ ಕರ್ಕೊಂಡು ಹೋದಾಗ ನದಿಗಾರಿ ಮೃತಪಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.